ರಾಮಾಯಣ. श्रीरामचन्द्र कृपालु भज मन हरण भव भयदारुणं नवकण्ठ लोचन कञ्ज मुख करगञ्ज वरगञ्जारुणं श्रीरामचन्द्र कृपालु भज मन हरण भव भयदारुणं नवकण्ठ लोचन कञ्ज मुख करगञ्ज वरगञ्जारुणं ನಾನು ಕಾಲ. ತಾರಕೆ ಮತ್ತು ಸುಬಾಹು ರಾಮನ ದಿವ್ಯ ಬಾಣಗಳಿಂದ ಮುಕ್ತಿ ಹೊಂದಿದ್ದರು. ಅವರ ಮೃತ್ಯುವಿನಿಂದ ಮಾರೀಚನ ಕ್ರೋಧ ಮುಗಿಲು ಮುಟ್ಟಿತು. ತನ್ನ ಎಲ್ಲ ಶಕ್ತಿ ಸಹಿತ ರಾಮನ ಮೇಲೆ ಆಕ್ರಮಣ ಮಾಡಿದ. ಇತ್ತ ರಾಮ ಅವನನ್ನ ಕ್ಷಮಿಸಬೇಕೆಂದಿದ್ದ. ಆದರೆ ಮಾರೀಚ ತನ್ನ ಎಲ್ಲ ಸೀಮೆಯನ್ನ ಉಲ್ಲಂಘಿಸಿ ತುಂಬಾ ಮುಂದುವರೆದಿದ್ದ. ಆಗ ರಾಮನಿಗೆ ತನ್ನ ಬಾಣಗಳನ್ನ ಹಿಡಿದಿಡಲಾಗಲಿಲ್ಲ. ರಾಮನ ಬಾಣದ ಪ್ರಹಾರದಿಂದ ಮಾರೀಚನು 100 ಯೋಜನೆಗಳಷ್ಟು ದೂರ ಹಾರಿಹೋದನು. ಕೇಳಿ ಮಾರೀಚನ ನಿಶಾಚರವಾಣಿ, ನಿಂತ ರಾಮ ಕೋಪ ಪಾರ, ಎಳೆದು ಬಾಣವ ಬಿಲ್ಲು ಹೊಡೆದರೆ ಹಾರಿ ಹೋದ ಮಾರೀಚ ಯೋಜನೆಗಳ ದೂರ. ಹಾಗೆ ಇಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡ ಯಜ್ಞ ಪೂರ್ಣಗೊಂಡಿತು. ಪ್ರಸನ್ನಗೊಂಡ ಅವರ ಶಿಷ್ಯಂದಿರು ಮತ್ತು ಜನಸಾಗರ ಮಹರ್ಷಿ ದಶರಥ ನಂದನ ರಾಮ ಮತ್ತು ಲಕ್ಷ್ಮಣರ ಜೈಕಾರ ಮಾಡಿದರು. ಮಹರ್ಷಿ ವಿಶ್ವಾಮಿತ್ರರಿಗೆ, ದಶರಥ ನಂದನ ರಾಮನಿಗೆ, ಕುಮಾರ ಲಕ್ಷ್ಮಣನಿಗೆ. ದಶರಥನಂದನರಾದ ರಾಮ ಲಕ್ಷ್ಮಣರೇ, ಯಾವ ಉತ್ಸಾಹದಿಂದ, ಯಾವ ಕರ್ತವ್ಯ ನಿಷ್ಠೆಯಿಂದ ನೀವಿಬ್ಬರೂ ಯಜ್ಞದ ರಕ್ಷಣೆ ಮಾಡಿರುವಿರೋ ಅದಕ್ಕೆ ನಮ್ಮ ಸಂಪೂರ್ಣ ಆಶ್ರಮ ನಿಮ್ಮಿಬ್ಬರಿಗೂ ಚಿರಋಣಿಯಾಗಿದೆ. ನಮಗೆ ಸಂತೋಷಕರ ವಿಷಯವೆಂದರೆ ಋಷಿಮುನಿಗಳ ಸಾಧನಾ ಕ್ಷೇತ್ರವಾಗಿದ್ದ ಈ ವನದಲ್ಲಿ ಮತ್ತೆ ಶಾಂತಿ ನೆಲೆಸುವಂತಾಗಿದೆ. ಮತ್ತೆ ಇಲ್ಲಿ ಯಜ್ಞಯಾಗಾದಿಗಳು ಪ್ರಾರಂಭವಾಗುವುದು. ನಾವು ನಿಮ್ಮಿಬ್ಬರಿಗೂ ಹೃದಯಪೂರ್ಣ ಆಶೀರ್ವಾದವನ್ನು ಮಾಡುತ್ತಿದ್ದೇವೆ. ನಿಮ್ಮಿಬ್ಬರಿಗೆ ಯಾವತ್ತೂ ಜಯವಾಗಲಿ, ಜಯವಾಗುತ್ತಲೇ ಇರಲಿ. ಗುರುದೇವ, ನಾವು ಕೇವಲ ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ನೀವು ಯಾವ ವಿಶ್ವಾಸದಿಂದ ನಮ್ಮನ್ನು ಇಲ್ಲಿಗೆ ಕರೆತಂದಿರೋ ಆ ವಿಶ್ವಾಸದ ರಕ್ಷಣೆ ಮಾಡುವುದು ನಮ್ಮ ಧರ್ಮವಾಗಿತ್ತು. ರಾಮಚಂದ್ರ, ಈ ಧರ್ಮದ ನಿನ್ನ ಕೈಂಕರ್ಯ ನೀನು ಯಾವತ್ತಿಗೂ ಮಾಡುತ್ತಲೇ ಇರಬೇಕು. ಇದೇ ನಿನ್ನಲ್ಲಿರುವ ನಮ್ಮ ಕಾಮನೆ. ಗುರುದೇವ, ನಿಮ್ಮ ಕೃಪೆಯಿಂದ ನಮಗೆ ನಮ್ಮ ಜೀವನದ ಗುರಿ ಅರ್ಥವಾಗಿದೆ. ಈ ಭೂಮಂಡಲದಲ್ಲಿ ಅಧರ್ಮ ಮತ್ತು ಅತ್ಯಾಚಾರಗಳು ಬೆಳೆಯುತ್ತಿವೆ. ರಾಕ್ಷಸರು, ಅಸುರರು, ಋಷಿಮುನಿ ಮತ್ತು ಸಜ್ಜನರನ್ನು ನರಕಕ್ಕೆ ತಳ್ಳುತ್ತಿದ್ದಾರೆ. ಆ ರಾಕ್ಷಸಿ ಶಕ್ತಿಗಳನ್ನ ವಿನಾಶಗೊಳಿಸುವುದೇ ನನ್ನ ಏಕಮಾತ್ರ ಲಕ್ಷ್ಯ. ಅದೇ ನಮ್ಮ ಗುರಿಯಾಗಿದೆ. ಹೌದು ಗುರುದೇವ, ನೀವು ನಮಗೆ ಈ ದುಷ್ಟ ಸಂಹಾರ ಕಾರ್ಯವನ್ನು ಎಂದೂ ಮರೆಯದಿರುವ ಹಾಗೆ ಆಶೀರ್ವದಿಸಿ. ನನ್ನ ಶುಭಾಶೀರ್ವಾದ ಸದಾ ನಿಮ್ಮ ಜೊತೆಗಿದೆ ಲಕ್ಷ್ಮಣ. ಅದಲ್ಲದೆ ನಿಮ್ಮೀರ್ವರಿಗೂ ಕೆಲವು ವಿಶೇಷ ಶಕ್ತಿಗಳನ್ನು ಹಾಗೂ ಅಸ್ತ್ರಗಳನ್ನು ನೀಡುವೆ. ಅವುಗಳು ಭವಿಷ್ಯದಲ್ಲಿ ನಿಮ್ಮ ಕಾರ್ಯದಲ್ಲಿ ನಿಮಗೆ ಸಹಾಯ ಮಾಡುವು. ಈ ಶಕ್ತಿಗಳನ್ನು ಪಡೆಯಲು ನಾವೇನು ಮಾಡಬೇಕು ಗುರುದೇವ? ನೀವೇನೂ ಮಾಡಬೇಕಿಲ್ಲ ರಾಮಚಂದ್ರ. ನಾಳೆ ಪ್ರಾತಃ ಕಾಲ ನಾನೊಂದು ಅನುಷ್ಠಾನಕ್ಕೆ ಕುಳಿತುಕೊಳ್ಳುವೆ. ಆ ಅನುಷ್ಠಾನದ ಗಳಿಗೆಯಲ್ಲಿ ಆ ಶಕ್ತಿಗಳು ಪ್ರಕಟಗೊಳ್ಳುವವು. ಅವುಗಳನ್ನು ನೀವು ಗ್ರಹಿಸಿಕೊಳ್ಳಬೇಕು. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಗುರುದೇವ. ಹೀಗೆ ಮಹರ್ಷಿ ವಿಶ್ವಾಮಿತ್ರರು ತಮ್ಮ ಅನುಷ್ಠಾನವನ್ನ ಕೈಗೊಂಡರು. ರಾಮ ಲಕ್ಷ್ಮಣರು ಗುರುಗಳ ಜೊತೆ ಈ ಅನುಷ್ಠಾನದಿಂದ ಅಸ್ತ್ರ ಶಸ್ತ್ರ ಶಕ್ತಿಗಳನ್ನು ಪಡೆಯಲು ಅಗ್ನಿ ಮೂಲಕ ಆಹುತಿಗಳನ್ನ ನೀಡಲು ಪ್ರಾರಂಭಿಸಿದ್ದರು. ಓಂ ಅಗ್ನಿಯೇ ನಮಃ.
ಇದಂ ಅಗ್ನಿಯೇ ನಮಃ ಸ್ವಾಹ. ಓಂ ಅಗ್ನಿಯೇ ನಮಃ. ಇದಂ ಅಗ್ನಿಯೇ ನಮಃ ಸ್ವಾಹ. ಓಂ ಅಗ್ನಿಯೇ ನಮಃ. ಇದಂ ಅಗ್ನಿಯೇ ನಮಃ ಸ್ವಾಹ. ಓಂ ಅಗ್ನಿಯೇ ನಮಃ. ಇದಂ ಅಗ್ನಿಯೇ ನಮಃ ಸ್ವಾಹ. ಓಂ ಅಗ್ನಿಯೇ ನಮಃ. ಇದಂ ಅಗ್ನಿಯೇ ನಮಃ ಸ್ವಾಹ. ಓಂ ಅಗ್ನಿಯೇ ನಮಃ. ಇದಂ ಅಗ್ನಿಯೇ ನಮಃ ಸ್ವಾಹ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಈ ಯಜ್ಞವನ್ನು ಮಾಡುತ್ತಾ ಅನೇಕ ವರ್ಷಗಳು ಕಳೆದವು. ಒಂದು ದಿನ ವಿಶ್ವಾಮಿತ್ರರು ರಾಮನಿಗೆ ಈ ಬ್ರಹ್ಮಾಂಡದ ಎಲ್ಲಾ ಶುಭಶಕ್ತಿಗಳನ್ನು ಆಹ್ವಾನಿಸಲು ಹೇಳಿದರು. ಆಗ ರಾಮ, ಹೇ ಪಂಚಭೂತಗಳೇ, ಸಮಸ್ತ ಬ್ರಹ್ಮಾಂಡದ ಶುಭಶಕ್ತಿಗಳೇ, ನಾನು ರಘುಕುಲ ನಂದನ ರಾಮ ನನ್ನ ಸಂಪೂರ್ಣ ಸತ್ಯನಿಷ್ಠೆಗಳಿಂದ ನಿಮ್ಮ ಆವಾಹನ ಮಾಡುತ್ತಿದ್ದೇನೆ. ನನ್ನ ದೇಹದಲ್ಲಿ ಲೀನರಾಗಿ ಬನ್ನಿ. ದುಷ್ಟರ ದಮನಕ್ಕಾಗಿ, ಸಾಧು ಸಂತ ಸಜ್ಜನರ ರಕ್ಷೆಗಾಗಿ ನನಗೆ ಶಕ್ತಿ ಕೊಡಿ. ಹೇ ಮೂರು ಲೋಕಗಳ ಅಪರಾಜಯ ಶಕ್ತಿಗಳೇ, ನಾನು ದಶರಥ ಪುತ್ರ ರಾಮ ನಿಮ್ಮನ್ನು ಅಧರ್ಮದ ನಾಶಕ್ಕಾಗಿ, ಧರ್ಮದ ಮರುಸ್ಥಾಪನೆಗಾಗಿ ನನ್ನಲ್ಲಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ನನ್ನಲ್ಲಿ ನಿಮ್ಮನ್ನು ಧರಿಸುತ್ತಿದ್ದೇನೆ. ಈ ಅಸಾಧಾರಣ ಅನುಷ್ಠಾನದಿಂದ ರಾಮ ಲಕ್ಷ್ಮಣರಿಗೆ ಪ್ರಚಂಡ ಶಕ್ತಿಗಳು ದೊರೆಯಲಿದ್ದವು. ಈ ಶಕ್ತಿಗಳನ್ನ ಕೇವಲ ರಾಮ ಲಕ್ಷ್ಮಣರಿಂದಲೇ ಹಿಡಿದಿಡಲು ಸಾಧ್ಯವಾಗಿತ್ತು. ರಾಮಾಯಣ ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಈ ಅಸಾಧಾರಣ ಅನುಷ್ಠಾನದಿಂದ ರಾಮ ಲಕ್ಷ್ಮಣರಿಗೆ ಪ್ರಚಂಡ ಶಕ್ತಿಗಳು ದೊರೆಯಲಿದ್ದವು. ಈ ಶಕ್ತಿಗಳನ್ನ ಕೇವಲ ರಾಮ ಲಕ್ಷ್ಮಣರಿಂದಲೇ ಹಿಡಿದಿಡಲು ಸಾಧ್ಯವಾಗಿತ್ತು. ನಾರಾಯಣ ನಾರಾಯಣ. ಪ್ರಜಾಪಿತ ಬ್ರಹ್ಮನಿಗೆ ನಾರದನ ಕೋಟಿ ಕೋಟಿ ನಮಸ್ಕಾರಗಳು. ಮಹರ್ಷಿ ವಿಶ್ವಾಮಿತ್ರರ ಅನುಷ್ಠಾನದಲ್ಲಿ ಹೊರಬರುತ್ತಿರುವ ಮಂತ್ರಗಳು ನಿಮಗೂ ಕೇಳುತ್ತಿವೆಯೇ? ಕೇಳುತ್ತೇನೆ ಪುತ್ರ ನಾರದ. ಆ ಮಂತ್ರಗಳು ಸಮಸ್ತ ದೇವಲೋಕದಲ್ಲಿ ಪ್ರತಿಧ್ವನಿಸುತ್ತಿವೆ. ಮಹರ್ಷಿ ವಿಶ್ವಾಮಿತ್ರರು ತ್ರಿಕಾಲದರ್ಶಿಗಳು. ಅವರಿಗೆ ಗೊತ್ತಿದೆ, ಕೇವಲ ಶ್ರೀರಾಮನೇ ಅಸುರರ ದಬ್ಬಾಳಿಕೆಯನ್ನು ಕೊನೆಗೊಳಿಸಬಲ್ಲನು. ಅದಕ್ಕಾಗಿಯೇ ಶ್ರೀರಾಮನಿಗೆ ಭವಿಷ್ಯದಲ್ಲಿ ಬೇಕಾಗುವ ಎಲ್ಲ ಶಕ್ತಿಗಳನ್ನು ಆಹ್ವಾನಿಸುತ್ತಿದ್ದಾರೆ. ನಾರಾಯಣ ನಾರಾಯಣ. ಹಾಗಿದ್ದರೆ ಸಮಸ್ತ ಭೂಲೋಕವಾಸಿಗಳು ನಿಶ್ಚಿಂತರಾಗಿ ಹೋಗಬೇಕು. ಶೀಘ್ರದಲ್ಲೇ ಅವರ ದುಃಖಗಳು ಅಳಿಸಿ ಹೋಗಲಿವೆ. ಅವಶ್ಯವಾಗಿ ನಾರದ. ಶ್ರೀರಾಮನ ಕಾರ್ಯ ಆರಂಭವಾಗಿದೆ. ಧನ್ಯ ನಾನು ಪ್ರಭು. ನಿಮಗೆ ಯಾವತ್ತೂ ಜಯವೇ ಇರಲಿ. ನಾರಾಯಣ ನಾರಾಯಣ. ಓಂ ಬಲ ಅತಿಬಲ ಆವಹ್ಯಾಮಿ. ಓಂ ಬಲ ಅತಿಬಲ ಆವಹ್ಯಾಮಿ. ಓಂ ಬಲ ಅತಿಬಲ ಆವಹ್ಯಾಮಿ. ಓಂ ಬಲ ಅತಿಬಲ ಆವಹ್ಯಾಮಿ. ಪ್ರಣಾಮಗಳು ಮಹರ್ಷಿ. ನಾನು ಬಲ. ನಾನು ಅತಿಬಲ. ಮಹರ್ಷಿ, ನೀವು ನಮ್ಮನ್ನು ಆಹ್ವಾನಿಸಿದ್ದೀರಾ? ಹೇಳಿ ನಿಮ್ಮ ಆದೇಶ. ಬಲ, ಅತಿಬಲ, ನೀವಿಬ್ಬರೂ ನಿಮ್ಮ ಸಮಸ್ತ ಶಕ್ತಿಗಳನ್ನು ರಾಮ ಲಕ್ಷ್ಮಣರಿಗೆ ಧಾರೆ ಎರೆಯಿರಿ. ನಿಮ್ಮ ಆಜ್ಞೆಯಂತೆ ಮಹರ್ಷಿ. ನಾವಿಬ್ಬರು ನಮ್ಮ ಸಮಸ್ತ ಶಕ್ತಿಗಳನ್ನ ಶ್ರೀರಾಮ ಮತ್ತು ಲಕ್ಷ್ಮಣರಲ್ಲಿ ಸ್ಥಾಪಿಸುತ್ತಿದ್ದೇವೆ. ರಾಮ, ಲಕ್ಷ್ಮಣ, ಬಲ, ಅತಿಬಲರು ತಮ್ಮ ಎಲ್ಲ ಶಕ್ತಿಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಶಕ್ತಿಗಳಿಂದ ನೀವು ಯಾವುದೇ ಪ್ರಹಾರವನ್ನು ನಿಷ್ಫಲಗೊಳಿಸಬಹುದು. ಆದರೆ ಯಾವತ್ತೂ ಈ ಶಕ್ತಿಗಳ ದುರುಪಯೋಗವಾಗದಿರಲಿ. ನಿಮ್ಮ ಆಜ್ಞೆಯಂತೆ ಗುರುದೇವ.
ನಾವು ನಿಮ್ಮ ಆಜ್ಞೆಯಂತೆಯೇ ಯಾವತ್ತೂ ನಡೆದುಕೊಳ್ಳುವೆವು. ವತ್ಸ ರಾಮ, ವತ್ಸ ಲಕ್ಷ್ಮಣ, ಈ ಶಕ್ತಿಗಳ ಜೊತೆ ನಾನು ನಿಮಗೆ ಕೆಲವು ದಿವ್ಯ ಅಸ್ತ್ರಗಳನ್ನು ಕೊಡುತ್ತೇನೆ. ಆ ಅಸ್ತ್ರಗಳಿಂದ ನೀವು ಶತ್ರುವನ್ನು ಕ್ಷಣ ಮಾತ್ರದಲ್ಲಿ ವಿನಾಶ ಮಾಡಬಹುದು. ಹಾಗೆಯೇ ಆಗಲಿ ಗುರುದೇವ. ನಿಮ್ಮ ಧ್ಯಾನವನ್ನು ಕೇಂದ್ರಿತಗೊಳಿಸಿಕೊಳ್ಳಿ. ಓಂ ಅಗ್ನಿಯೇ ನಮಃ, ಇದಂ ಅಗ್ನಿಯೇ ನಮಃ ಸ್ವಾಹ. ಓಂ ವಾಯವೇ ನಮಃ, ಇದಂ ವಾಯವೇ ನಮಃ ಸ್ವಾಹ. ಓಂ ಅಗ್ನಿಯೇ ನಮಃ, ಇದಂ ಅಗ್ನಿಯೇ ನಮಃ ಸ್ವಾಹ. ರಾಮ, ಈ ಎಲ್ಲಾ ವಿಶೇಷ ಅಸ್ತ್ರಶಸ್ತ್ರಗಳನ್ನು ನಿಮಗೆ ಕೊಡುತ್ತಿದ್ದೇನೆ. ಈ ದಿನ ನನಗೆ ನನ್ನ ಸಾಧನೆಗಳಿಂದ ಕೂಡಿಟ್ಟ ಈ ಶಕ್ತಿಗಳು ಒಳ್ಳೆಯ ಕೈಗಳಿಗೆ ಸೇರುತ್ತಿರುವುದನ್ನು ಕಂಡು ಅತ್ಯಾನಂದವಾಗಿದೆ. ನಿಮ್ಮಿಬ್ಬರ ಮೇಲೆ ಸಂಪೂರ್ಣ ಮಾನವೀಯತೆಯ ರಕ್ಷಣೆಯ ಜವಾಬ್ದಾರಿ ಇದೆ. ನಿಮ್ಮಿಂದ ಮತ್ತೆ ನಮ್ಮ ಭೂಮಂಡಲದಲ್ಲಿ ಅಧರ್ಮದ ವಿನಾಶಗೊಂಡು ಧರ್ಮದ, ನ್ಯಾಯದ ಪುನರ್ಸ್ಥಾಪನೆ ಆಗಲಿ. ನಾವು ನಮ್ಮ ಉದ್ದೇಶಗಳಲ್ಲಿ ಸಫಲರಾಗುವಂತೆ ಆಶೀರ್ವದಿಸಿ ಗುರುದೇವ. ಶುಭಮಸ್ತು. ರಾಮ, ಲಕ್ಷ್ಮಣ, ಯಾವತ್ತೂ ನಿಮಗೆ ಕಲ್ಯಾಣವಾಗಲಿ. ರಾಮ ಲಕ್ಷ್ಮಣರಿಗೆ ಆ ಸಮಸ್ತ ಶಕ್ತಿಗಳನ್ನು, ಅಸ್ತ್ರಶಸ್ತ್ರಗಳನ್ನು ಕೊಟ್ಟ ವಿಶ್ವಾಮಿತ್ರರು ಅವರಿಬ್ಬರನ್ನು ಭವಿಷ್ಯದಲ್ಲಿ ನಡೆಯೋ ಯಾವುದೋ ಭಯಂಕರ ಯುದ್ಧಕ್ಕೆ ಸಿದ್ಧಗೊಳಿಸಲು ವಿಶ್ವಾಮಿತ್ರರಿಗೆ ಆ ಯುದ್ಧದ ಆಕಾರದ ಬಗ್ಗೆ ಅರಿವಿತ್ತು. ಫಲಪುಷ್ಪಾನಂದದಿ ಸೇವಿಸಿ ಕಾಡಲಿ ರಾಮ ಲಕ್ಷ್ಮಣ. ಮುಂದಿನ ದಿನಗಳ ಕಂಡು ಅಸ್ತ್ರಗಳ, ಮುಂದಿನ ದಿನಗಳ ಕಂಡು ಅಸ್ತ್ರಗಳ ನೀಡಿದ ಗುರು ವಿಶ್ವಾಮಿತ್ರ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ, ಜಗಪಾವನ. ರಾಮಾಯಣ